ತುಂಬಾ ದಿನಗಳಾದ್ಮೇಲೆ ಒಂದು ವಿಡಿಯೋನ ಮಾಡ್ತಾ ಇದೀನಿ. ಸಾರಿ ಫಾರ್ ದ ಡಿಲೇ. ಸ್ವಲ್ಪ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಇನ್ಮೇಲೆ ಈ ತರ 2 ಪ್ರಾಜೆಕ್ಟ್ ನ ಕೊಟ್ಟಿರ್ತೀನಿ. ಲೈಕ್ ಬಸ್ ವಿತ್ ಯು ಮತ್ತೆ ಬಸ್ ವಿತ್ ಯು ಸಾಂಗ್ ಅಂತ ಹೇಳಿ 2 ಪ್ರಾಜೆಕ್ಟ್ ನ ಕೊಟ್ಟಿರ್ತೀನಿ. ಮತ್ತೆ ಫಾಂಟ್ ನ ಕೊಟ್ಟಿರ್ತೀನಿ. ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಯಾವ್ದೇ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದಂತ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ರಿ. ಸೊ ನಾನು ರೆಸ್ಪಾಂಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆನಾ. ಸೊ 2ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಜಸ್ಟ್ ಆ ಒಂದು ಫಾಂಟ್ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಂಡ್ರು ಆ ಒಂದು ಸಾಂಗ್ ನ ಸೊ ಈ ತರ ಕಾಪಿ ಲೇಯರ್ ಮಾಡ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಆ ಒಂದು ಫುಲ್ ಪ್ರಾಜೆಕ್ಟ್ ಏನಿರುತ್ತಲ್ವಾ ಆ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಂಡು ಸೊ ಒಂದು ಸಾಂಗ್ ನ ಪೇಸ್ಟ್ ಮಾಡಿ. ಸೊ ಓಕೆ, ಪೇಸ್ಟ್ ಮಾಡಾದ್ಮೇಲೆ ಲೈಕ್ ಈ ತರ ನಿಮ್ಗೆ ಓಕೆನಾ ಈ ರೀತಿ ಸಿಂಪಲ್ ಆಗಿ ಎಲ್ಲ ನಾನು ಬರ್ದಿರೋ ರೀತಿ ಎಲ್ಲವನ್ನು ಹ್ಯಾಡ್ ಆಗಿರುತ್ತೆ. ಓಕೆನಾ. ಜಸ್ಟ್ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೋಡ್ತಾ ಇರಿ ಎಲ್ಲ ಕರೆಕ್ಟ್ ಹ್ಯಾಡ್ ಆಗಿದೆ. ಓಕೆನಾ. ಈ ರೀತಿ ಹ್ಯಾಡ್ ಮಾಡಿರ್ತೀನಿ ನೀಟಾಗಿ. ಸೊ ನೀವು ಹ್ಯಾಡ್ ಮಾಡ್ಕೊಳ್ರಿ. ಸೊ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಈ ತರ ಹ್ಯಾಡ್ ಮಾಡಾದ್ಮೇಲೆ ಸೊ ನಮಗೆ ಕೆಲವೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೆಲವು ಇಮೇಜಸ್ ಗಳನ್ನ ಕೊಟ್ಟಿರ್ತೀನಿ. ಅದನ್ನು ಕೂಡ ಹ್ಯಾಡ್ ಮಾಡಿದ್ರೆ ಸ್ವಲ್ಪ ಯೂನಿಕ್ ಆಗಿ ಕಾಣಿಸುತ್ತೆ. ಯಾವ ರೀತಿ ಅಂದ್ರೆ ಲೈಕ್ ಈಗ ಒಂದು ಪ್ಲಸ್ ನ ಕೊಟ್ಕೊಂಡಿರ್ತೀನಿ. ಮೀಡಿಯಾಕ್ ಹೋಗಿ ಸೊ ಇಲ್ಲಿ ಕೆಲವೊಂದು ಲೇಯರ್ ಇರುತ್ತೆ ಈ ತರ. ಓಕೆನಾ. ಈ ತರ ಇರುತ್ತೆ. ಈ ಲೇಯರ್ ಗಳನ್ನ ಏನ್ ಮಾಡ್ಬೇಕಂದ್ರೆ ಎಷ್ಟು ಇಮೇಜ್ ಸೈಜ್ ಇರುತ್ತೆ ಅಷ್ಟು ಗಂಟೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಈ ತರ. ಓಕೆನಾ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇದನ್ನ ಕ್ಲಿಕ್ ಮಾಡಿ ಮೂವ್ ಆನ್ ಟ್ರಾನ್ಸಾಕ್ಷನ್ ಹೋಗಿ ಸೊ ಇದನ್ನ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಈ ತರ ಸೆಟ್ ಮಾಡ್ಕೊಳ್ರಿ ಹಿಂಗೆ. ಓಕೆನಾ. ಈ ತರ ಸೆಟ್ ಮಾಡ್ಕೊಂಡಾದ್ಮೇಲೆ ಲೈಕ್ ಅದಕ್ಕೆ ಏನ್ ಮಾಡ್ರಿ ಸೊ ಆ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ಸ್ ಹೋಗಿ ಆಡ್ ಎಫೆಕ್ಟ್ಸ್ ಹೋಗಿ ಸೊ ಇಲ್ಲಿ 2 ಎಫೆಕ್ಟ್ ನ ಹಾಕ್ಬೇಕು. ಒಂದು ವೇವ್ ರ್ಯಾಪ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಸರ್ಚ್ ಮಾಡಿದ್ರೆ ವೇವ್ ರ್ಯಾಪ್ ಅಂತ ಬರುತ್ತೆ. ಇಲ್ಲಿ ಇದೆ ನೋಡಿ ನಂದು ಆಲ್ರೆಡಿ ವೇವ್ ರ್ಯಾಪ್ ನ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ವೇವ್ ರ್ಯಾಪ್ ಹ್ಯಾಡ್ ಆಗುತ್ತೆ. ಓಕೆನಾ. ಈ ರೀತಿ ಸೊ ಒಂಥರ ಶೇಕ್ ಆಗೋ ರೀತಿ ಹ್ಯಾಡ್ ಆಗುತ್ತೆ. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು ಸ್ವಲ್ಪ ಅದು ಬ್ಲರ್ ರೀತಿ ಕಾಣಿಸ್ಬೇಕು ನಮ್ಗೆ. ಅದಕ್ಕೆ ಏನ್ ಮಾಡ್ತೀನಿ ಆಡ್ ಎಫೆಕ್ಟ್ಸ್ ಹೋಗಿ ಸೊ ಗೋಶನ್ ಬ್ಲರ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಗೋಶನ್ ಬ್ಲರ್ ಹ್ಯಾಡ್ ಆಗುತ್ತೆ. ಸೊ ನಮಗೆ ಸ್ವಲ್ಪ ಲೈಟ್ ಆಗಿರ್ಲಿ ಅಂತ ಈ ತರ ಒಂದು 0.075% ಇಟ್ಕೊಳ್ತೀನಿ. ಈಗ ಈ ರೀತಿ ಕಾಣಿಸುತ್ತೆ. ಓಕೆನಾ. ಈ ರೀತಿ ಪ್ರತಿಯೊಂದು ಇಮೇಜಸ್ ಗಳಿಗೂ ನೀವು ಹ್ಯಾಡ್ ಮಾಡಬಹುದು. ಓಕೆನಾ. ಸೊ ಇದು ಇಲ್ಲಿ ಗಂಟೆ ಇರೋದನ್ನ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡೋಕ್ಕಿಂತ ಟೈಮರ್ ಯೂಸ್ ಮಾಡ್ರಿ. ಓಕೆನಾ. ಅದರ ಎಫರ್ಟ್ ಗಳು ಏನು ಆಗಲ್ಲ. ಕಟ್ ಮಾಡಿದ್ರೆ ಅದರಲ್ಲಿ ಎಫರ್ಟ್ ಹಾಕಿರೋದು ಹಾಳಾಗ್ಬಿಡುತ್ತೆ. ಓಕೆನಾ. ಜಸ್ಟ್ ಇದನ್ನ ಏನ್ ಮಾಡ್ರಿ ಕಾಪಿ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಎಲ್ಲಿ ಇಮೇಜ್ ಬರುತ್ತಲ್ವ ಆ ಇಮೇಜ್ ಹೋಗಿ ಹ್ಯಾಡ್ ಮಾಡ್ರಿ. ಸೊ ಮತ್ತೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಮೂವ್ ಆನ್ ಟ್ರಾನ್ಸಾಕ್ಷನ್ ಅಲ್ಲಿ ಸೊ ಇದನ್ನ ಯಾವ ಸೈಡ್ ಬೇಕಾದ್ರೂ ಈ ತರ ರೊಟೇಟ್ ಮಾಡ್ಕೊಂಡು ಸೊ ಅದನ್ನ ನಿಮ್ಗೆ ಮೇಲೆ ಕೆಳಗಡೆ ಅಥವಾ ಅಲ್ಲಿ ಇಲ್ಲಿ ಅದನ್ನ ಸೆಟ್ ಮಾಡ್ಕೊಳ್ರಿ. ಓಕೆನಾ. ಈ ರೀತಿ ಸೆಟ್ ಮಾಡ್ಕೊಳ್ರಿ. ಸಿಂಪಲ್ ಅದು ಇಮೇಜ್ ಎಲ್ಲಿ ಗಂಟೆ ಇರುತ್ತೆ ಇಲ್ಲಿ ಗಂಟೆ ಇರೋದನ್ನ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಅಂದ್ರೆ ಟೈಮರ್ ಕೊಟ್ಕೊಂಡು ಸ್ವಲ್ಪ ಈ ತರ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಸೊ ಈ ರೀತಿ ಆಗುತ್ತೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಇನ್ನೊಂದನ್ನು ಕೂಡ ನೀವು ಹಾಕೋಬಹುದು. ಸೊ ಇನ್ನೊಂದು ಏನಂತಂದ್ರೆ ಪ್ಲಸ್ ನ ಕೂಡ ಒಂದು ಮೀಡಿಯಾಕ್ ಹೋಗಿ ಸೊ ಇನ್ನೊಂದು ಫ್ಲವರ್ ಇರುತ್ತೆ. ಈ ತರ ಫ್ಲವರ್ ಗಳು ಇರುತ್ತೆ. ಸೊ ಈ ಫ್ಲವರ್ ನ ಯಾವ್ದಾದ್ರು ಮೂಲೆಯಲ್ಲಿ ಈ ತರ ಅಡ್ಜಸ್ಟ್ ಮಾಡ್ಕೊಳ್ರಿ. ಸಿಂಪಲ್ ಆಗಿ ಹೇಳ್ತೀನಿ. ಸೊ ಓಕೆನಾ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಇಮೇಜ್ ಎಲ್ಲಿ ಗಂಟೆ ಇದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಆ ಒಂದು ಇಮೇಜ್ ಅನ್ನ ಲೈಕ್ ಇಲ್ಲಿ ಗಂಟೆ ಇದೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ. ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಒಂದು ವಿಡಿಯೋ ಇಮೇಜ್ ನ ನಮ್ಮ ಫಾಂಟ್ ಏನ್ ಬರ್ದಿರಿದೀವಲ್ಲ ಅದ್ರ ಕೆಳಗಡೆ ಈ ತರ ಲಾಂಗ್ ಪ್ರೆಸ್ ಮಾಡ್ರೆ ಅದು ಕೆಳಗಡೆ ಬರುತ್ತೆ. ಓಕೆನಾ. ಸರ್ ಕೆಳಗಡೆ ತಗೊಂಡ್ಬನ್ನಿ. ಸೊ ಅದು ಕಾಣಿಸಬಾರ್ದು ನಮಗೆ. ಸೊ ಅದನ್ನ ಏನ್ ಮಾಡ್ತೀನಿ ಆ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಎಫರ್ಟ್ಸ್ ಹೋಗಿ ಹ್ಯಾಡ್ ಎಫರ್ಟ್ಸ್ ಹೋಗಿ ಸೊ ನಾನು ಹೇಳ್ದ ಆಲ್ರೆಡಿ ಗೋಶನ್ ಬ್ಲರ್ ನ ಹ್ಯಾಡ್ ಮಾಡ್ತೀನಿ. ಸ್ವಲ್ಪ ಲೈಟ್ ಆಗಿ ಕಾಣಿಸ್ಬೇಕು. ಸೊ ಅದಾದ್ಮೇಲೆ ಸೊ ಈ ಒಂದು ಇಮೇಜ್ ಗೆ ನಾನು ಏನ್ ಮಾಡ್ತೀನಿ ಸ್ವಲ್ಪ ಟರ್ನಿಂಗ್ ಮಾಡ್ತೀನಿ. ಸ್ವಲ್ಪ ಟರ್ನ್ ಕಾಣ್ಬೇಕು ಅದು. ಲೈಕ್ ಹೆಂಗ್ ಹೇಳ್ತೀರಂದ್ರೆ ಸ್ವಲ್ಪ ಮೂವ್ ಮಾಡೋ ರೀತಿ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸೊ ಇಲ್ಲಿ ಟರ್ನಿಂಗ್ ಆಪ್ಷನ್ ಕೊಟ್ಕೊಂಡು ಪ್ಲಸ್ ಒಂದು ಕೀ ಫ್ರೇಮ್ ಎಂಡ್ ಒಂದು ಕೀ ಫ್ರೇಮ್ ಕೊಟ್ಕೊಂಡು ಸೊ ಇದನ್ನೊಂದು 360 ಡಿಗ್ರಿ 320 ಡಿಗ್ರಿ ಮಾಡ್ತೀನಿ. ಓಕೆನಾ. ಮಾಡಿದಾಗ ಇಲ್ಲಿ ನೋಡಿ ಅದು ಯಾವ ರೀತಿ ಟರ್ನ್ ಆಗುತ್ತೆ ಅಂದ್ರೆ ನೀಟಾಗಿ ಅದು ರೋಲ್ ಆಗೋ ರೀತಿ ಕಾಣಿಸುತ್ತೆ. ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಪ್ರೀವಿಯಲ್ಲಿ ಈ ರೀತಿ ಟರ್ನ್ ಆಗೋ ರೀತಿ ಕಾಣಿಸುತ್ತೆ. ಸೊ ಆಲ್ರೆಡಿ ಅವಾಗ ಲೇಯರ್ ಒಂದು ಕಂಪೇರ್ ಮಾಡ್ಕೊಂಡಿರೋ ಅದೇ ಲೇಯರ್ ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ಸೊ ಯಾವ ರೀತಿ ಅಂದ್ರೆ ಇಲ್ಲಿ ಪೇಸ್ಟ್ ಮಾಡಿದೆ ನೋಡಿ ಇಲ್ಲಿ ಬಂತು. ಸೊ ಇದನ್ನ ನಾನು ಈ ಸೈಡ್ ತಗೊಂಡ್ ಬರ್ತೀನಿ. ಸೊ ಈ ಸೈಡ್ ತಗೊಂಡ್ಬಂದು ಸೊ ಇದನ್ನ ರೊಟೇಟ್ ಮಾಡ್ತೀನಿ. ಹಿಂಗೆ ರೊಟೇಟ್ ಮಾಡ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಒಳಗಡೆ ಸೇರಿಸ್ತೀನಿ. ಹಿಂಗೆ
ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಅದು ಈ ರೀತಿ ಓಕೆನಾ, ಈ ರೀತಿ ನೀಟಾಗಿ ಕಾಣಿಸುತ್ತೆ ಓಕೆನಾ. ಈ ರೀತಿ ನೀವು ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬಹುದು. ಸೊ ನಮ್ಗಿಲ್ಲ ಬೇರೆ ಪ್ರಾಜೆಕ್ಟ್ ನಾವು ಮಾಡ್ಬೇಕಂದ್ರೂ ಕೂಡ ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ನಾನು ಸೆಟ್ಟಿಂಗ್ ನ ಕೊಟ್ಟಿರ್ತೀನಿ ನೋಡಿ. ಇದು ಸೆಟ್ಟಿಂಗ್ ಯಾವ ರೀತಿ ಅಂತಂದ್ರೆ ಸೊ 1980 ಇದನ್ನ ಕೆಳಗಡೆ ಮಧ್ಯದಲ್ಲಿ ಇರೋದನ್ನ ಆಫ್ ಮಾಡ್ಕೊಂಡು ಸೊ 600 ಕೊಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಂಡ್ರೆ ಈ ಒಂದು ಸೈಜ್ ಬರುತ್ತೆ ಓಕೆನಾ. ಸೈಜ್ ಬರುತ್ತೆ. ಬ್ಯಾಕ್ ಡ್ರಾಪ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಇಮೇಜ್ ಅನ್ನ ಹಾಕಿ ಸೊ ಇಮೇಜ್ ಅನ್ನ ಹಾಕ್ಬಿಟ್ಟು ನಾನು ಫೋಟೋಸ್ ನ ಲೈಕ್ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಕೊಂಡು ಹ್ಯಾಡ್ ಮಾಡಿದೀನಿ. ಸೊ ಹ್ಯಾಡ್ ಮಾಡಾದ್ಮೇಲೆ ಆ ಒಂದು ಫೋಟೋಸ್ಗೆ ಲೈಕ್ ಇಲ್ಲಿ ವೇವ್ ರ್ಯಾಪ್ ಅಂತ ಇರುತ್ತೆ ಓಕೆನಾ. ವೇವ್ ರ್ಯಾಪ್ ಅಂದ್ರೆ ಆಲ್ರೆಡಿ ನಾವು ಸ್ವಲ್ಪ ಮೂವ್ ಮಾಡೋ ರೀತಿ ಬೆಂಡ್ ಅನ್ನ ಸ್ವಲ್ಪ ಹಾಕಿದ್ವಿ, ಲೈಕ್ ಅದು ಸ್ವಲ್ಪ ರಿಯಲಿಸ್ಟಿಕ್ ಕಾಣ್ಲಿ ಅಂತ. ಅದಾದ್ಮೇಲೆ ನಾನು ಏನ್ ಮಾಡಿದ್ದೀನಿ, ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಅದನ್ನ 2 ಪಾಯಿಂಟ್ ಕೊಟ್ಕೊಂಡು ಕೆಳಗಡೆಯಿಂದ ಮೇಲ್ ತಗೊಂಡು ಹೋಗಿ ಸೊ ಇದಕ್ಕೆ ನಾನು ಏನ್ ಮಾಡಿದೀನಿ, ಒಂದು ಕರ್ವ್ ನ ಹ್ಯಾಡ್ ಮಾಡಿದೀನಿ. ಸೊ ಲೈಕ್ ಅದು ಏನಂದ್ರೆ ಒಂಥರ ಕೆಳಗಡೆಯಿಂದ ಮೇಲೆ ಬರುತ್ತಲ್ಲ ಇಲ್ಲಿ ನೋಡಿ, ಕೆಳಗಡೆಯಿಂದ ಮೇಲೆ ಬರೋ ರೀತಿ ಅದನ್ನ ಹ್ಯಾಡ್ ಮಾಡ್ಕೊಂಡಿದೀನಿ. ಸೊ ಬ್ಯಾಕ್ ಡ್ರಾಪ್ ಅಲ್ಲಿ ಆಲ್ಮೋಸ್ಟ್ ಆಗಿ ಏನ್ ಮಾಡಿದೀನಿ, ಲಿರಿಕ್ಸ್ ನ ಬರ್ಕೊಂಡಿದೀನಿ ಓಕೆನಾ. ಲಿರಿಕ್ಸ್ ನ ಬರ್ಕೊಂಡು ಸೊ ಅದಕ್ಕೆ ಸ್ವಲ್ಪ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎಫರ್ಟ್ಸ್ ಅಲ್ಲಿ ನಾನು 2 ಟೆಸ್ಟ್ ಎಫರ್ಟ್ ನ ಹಾಕಿದೀನಿ. ಸೊ ನೋಡೋದಕ್ಕೆ ಅದು ಕೂಲ್ ಆಗಿ ನೀಟಾಗಿ ಕಾಣಿಸುತ್ತೆ. ಸೊ ಇದು ತುಂಬಾ ಟ್ರೆಂಡಿಂಗ್ ಐತೆ, ನೀವು ಟ್ರೈ ಮಾಡ್ಕೊಳ್ರಿ ಓಕೆನಾ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಸರಿನಾ. ತುಂಬಾ ದಿನಗಳಾದ್ಮೇಲೆ ವಿಡಿಯೋ ಮಾಡಿದೀನಿ. ಸೊ ಸಪೋರ್ಟ್ ಇರಲಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್.